ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ದೋಸೆ ಮಾಡ್ತಾ ಇದ್ದೀನಿ. ಯಾವ ಥರ ದೋಸೆ ಮಾಡ್ತೀನಿ, ನಮ್ಮ ಹಳ್ಳಿಯಲ್ಲಿ ಯಾವ ಥರ ನಾವು ದೋಸೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನೋಡಿದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ, ಪರ್ಫೆಕ್ಟ್ ಅಳತೆಯಲ್ಲಿ ನಾನು ಮಾಡ್ತಾಯಿರೋಂಥ ದೋಸೆ. ಅಕ್ಕಿನ ನೆನೆಸಿ ರುಬ್ಬಿ ಮತ್ತು ದೋಸೆ ಮಾಡ್ತಾ ಇರೋದು. ಒಲೆಯಲ್ಲಿ ದೋಸೆ ಮಾಡ್ತೀನಿ. ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋದಲ್ಲಿ ನೋಡೋಣ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಹೊಸಬರು ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇವತ್ತು ದೋಸೆ ಮಾಡಬೇಕಂದ್ರೆ ಅಕ್ಕಿ ನೆನೆಯಕ್ಕೆ ಇಡಬೇಕಲ್ವಾ. ಈಗ ಅಕ್ಕಿನ ತೊಳೆದು ನೆನೆಯಕ್ಕೆ ಇಡೋಣ. ಬನ್ನಿ, ಈಗ ನಾನು 2 ಲೋಟ ಅಕ್ಕಿನ ತೊಗೊತಾ ಇದ್ದೀನಿ. 2 ಲೋಟ ಅಕ್ಕಿ, 3/4 ಲೋಟದಷ್ಟು ಉದ್ದಿನಬೇಳೆ ತೊಗೊತಾ ಇದ್ದೀನಿ. ನಾನೀಗ ತೋರಿಸ್ತಾ ಇದ್ದೀನಲ್ವ, ಲೋಟ ಇದೇನೆ. ಈ ಲೋಟದಲ್ಲಿ ಬಂದು 2 ಲೋಟ ಅಕ್ಕಿ, 3/4 ಲೋಟ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗೋಷ್ಟು ತೊಗರಿಬೇಳೆ ತೊಗೊತಾ ಇದ್ದೀನಿ. ಸ್ಪೂನ್ ಎಲ್ಲ ತೊಗೊಂಡಿಲ್ಲ, ಕೈನಲ್ಲೇ ಹಾಕ್ತಾ ಇರೋಂಥದ್ದು. ಒಂದು 2 ಸ್ಪೂನ್ ಬರುತ್ತೆ. 2 ಸ್ಪೂನ್ ಅಷ್ಟು ತೊಗರಿಬೇಳೆ, 2 ಸ್ಪೂನು ಕಡಲೆಬೇಳೆ. ಈಗ 2 ಸ್ಪೂನ್ ಕಡಲೆಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. 2 ಸ್ಪೂನು ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನು ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೆಂತ್ಯವನ್ನು ಹಾಕೋಣ. 1 ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿ ತೊಳೆದಿಡುವಂಥದ್ದು. ನಾನೀಗ ತೊಳೆದು ನೆನೆಯಕ್ಕೆ ಇಡೋಣ. ಎಲ್ಲ ಮಿಕ್ಸ್ ಎಲ್ಲ ಆಗಿದೆ. ಬಂದು ಅಕ್ಕಿನ ನಾನು 4ರಿಂದ 5 ಬಾರಿ ತೊಳೆದಿದ್ದೀನಿ. ಯಾಕೆಂದರೆ ಸೊಸೈಟಿ ಅಕ್ಕಿ ಆಗಿರೋ ಕಾರಣ ತುಂಬಾ ಪೌಡ್ರೆಲ್ಲ ಇರುತ್ತೆ. ಅದಕ್ಕೆ ನೀಟಾಗೆಲ್ಲ ವಾಶ್ ಮಾಡಿಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅಕ್ಕಿನ ತೊಳಿತೀವಿ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ, ವೈಟಾಗಿ ಬರುತ್ತೆ. ನಾವು ನೀಟಾಗಿ ತೊಳೆದಿಲ್ಲ ಅಂದರೆ ಕಲರ್ ಅಷ್ಟು ವೈಟಾಗಿ ಬರೋದಿಲ್ಲ. ಆ ಕಾರಣಕ್ಕೆ 4ರಿಂದ 5 ಸಲ ತೊಳೆದು ಇಟ್ಟಿರೋಂಥ ಅಕ್ಕಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ 10 ಗಂಟೆಗೆ ನೆನೆಸಿದ್ದಕ್ಕೆ ಸಾಯಂಕಾಲ 5:30 ಆಗಿ ಈಗ ಮಿಕ್ಸಿ ಹಾಕಿ ಗ್ರೈಂಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಅಕ್ಕಿ ನೆಂದಿದೆ. ನೆಂದಿರೋಂಥ ಅಕ್ಕಿನ ತೋರಿಸ್ತಾ ಇರೋಂಥದ್ದು. ಈಗ ಇದರಲ್ಲಿರೋಂಥ ನೀರನ್ನೆಲ್ಲ ತೆಗೆದುಬಿಡೋಣ. ತೆಗೆದುಬಿಟ್ಟು ಈಗ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಬನ್ನಿ, ಈಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳೋ ಅಂತ ಒಂದು 3 ಸಲ 4 ಸಲ ಆಗುತ್ತೆ. ಯಾಕಂದರೆ ನಾನು 2 ಲೋಟ ಅಕ್ಕಿ ಹಾಕಿದ್ದೀನಲ್ವ, ಅದಕ್ಕೆ ಅಷ್ಟು ತುಂಬ ಏನೂ ಆಗೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಮಿಕ್ಸಿಗೆ ಹಾಕಿ ಎಲ್ಲ ಗ್ರೈಂಡ್ ಮಾಡಿದ್ದೀನಿ. ಎಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ನೀರನ್ನು ಹಾಕಿ ಇಡುವಂಥದ್ದು. ಎಷ್ಟು ವೈಟಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು, ತುಂಬಾ ಬೆಳ್ಳಕ್ಕೆ ಇದೆ ಕಲರು. ಯಾಕಂದರೆ ನೀಟಾಗಿ ತೊಳೆದಿರೋದ ಕಾರಣ ಆ ಥರ ಇದೆ. ಈಗ ಮಿಕ್ಸಿ ಜಾರ್ನೆಲ್ಲ ತೊಳೆದ್ಬಿಟ್ಟು ಅದರಲ್ಲಿರೋಂಥ ನೀರನ್ನು ಹಾಕ್ಕೊಂಡಿದ್ದೀನಿ. ತುಂಬ ನೀರೆಲ್ಲ ಏನೂ ಹಾಕ್ಕೊಂಡಿಲ್ಲ. ಈಗ ಅದಕ್ಕೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿರೋವಂಥದ್ದು ನಾನು. ಈಗ ಮಿಕ್ಸ್ ಎಲ್ಲ ಹಾಕಿ ಇಟ್ಟಿದ್ದೀನಿ. ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕೈನಲ್ಲಿ ಮಿಕ್ಸ್ ಮಾಡೋದ್ರಿಂದ ಬಿಸಿ ಬಂದು ಉಬ್ಬುತ್ತೆ, ಬೆಳಗ್ಗೆಗೆ ತುಂಬಾ ಚೆನ್ನಾಗಿ ಉಬ್ಬಿರುತ್ತೆ ಅಂತೇಳ್ಬಿಟ್ಟು ಈಗ ಪ್ಲೇಟ್ ಮುಚ್ಚಿ ಬೆಳಗ್ಗೆಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತೇಳ್ಬಿಟ್ಟು. ಫ್ರೆಂಡ್ಸ್, ಈಗ ಮಾರ್ನಿಂಗ್ ತೋರಿಸ್ತಾ ಇರೋವಂಥದ್ದು. ಮಾರ್ನಿಂಗ್ 7 o'clock ಆಗಿದೆ. ಈಗ ಬಂದು ದೋಸೆ ಮಾಡೋಣ ಅಂತೇಳಿ ಬಂದಿರೋಂಥದ್ದು. ದೋಸೆ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೇನು ಪಲ್ಯ ಆ ಥರ ಎಲ್ಲ ಏನೂ ಮಾಡ್ತಾಯಿಲ್ಲ. ಇಲ್ಲಿ ಉಬ್ಬಿದೆ ದೋಸೆ ಹಿಟ್ಟು, ನೋಡ್ತಾ ಇರ್ಬೋದು. ಉಬ್ಬಿರೋಂಥ ದೋಸೆ ಹಿಟ್ಟು ಈ ಥರ ಆಗಿದೆ. ಈಗ ಇದನ್ನು ಇಡ್ಲಿ ದೋಸೆ ಏನು ಬೇಕಾದ್ರೂ ಹಾಕೊಬೋದು. ಬಟ್ ನಾನು ಮಾಡ್ತಾ ಇರೋದು ಈಗ ದೋಸೆ ಮಾಡ್ತಾಯಿದ್ದೀನಿ. ಬಂದು ಒಲೆಯಲ್ಲಿ ದೋಸೆ ಮಾಡ್ತೀನಿ. ಈಗ ನೀಟಾಗೆಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ದೋಸೆ ಮಾಡೋಂಥದ್ದು. ನಾನು ಇಲ್ಲಿ ಬಂದು ಒಲೆ ಒಲೆನ ಮೇಲೆ ಹೆಂಚನ್ನು ಇಟ್ಟಿದ್ದೀನಿ. ಹೆಂಚು ಚೆನ್ನಾಗಿ ಕಾದಿದೆ. ನೋಡ್ತಾ ಇರ್ಬೋದು, ಹೊಗೆ ಬರ್ತಾಯಿದೆ. ಹೆಂಚು ಚೆನ್ನಾಗಿ ಕಾದಿ ಹೊಗೆ ಬಂದಾದಮೇಲೆ ಈಗ ನಾನು ದೋಸೆಯನ್ನು ಹಾಕ್ತಾ ಇರೋವಂಥದ್ದು. ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಅಂತೂ. ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು.
ಫ್ರೆಂಡ್ಸ್ ಹೆಂಚು ಮೇಲೆ ದೋಸೆ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಎದ್ದೇಳ್ತಾ ಇದೆ. ಫಸ್ಟ್ ಒಂದು ಸೆಕೆಂಡ್ ದೋಸೆ ಬಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಯಾಕೆಂದರೆ ಹೆಂಚು ಚೆನ್ನಾಗಿ ಕಾದಿದೆ ಅಲ್ವಾ, ಅದಕ್ಕೆ ಅದು ಸೀದ ಥರ ಕಾಣ್ತಾ ಇದೆ ಅಷ್ಟೇ. ಬಟ್ ಆಮೇಲೆಲ್ಲ ಹಾಕಿದಂಥ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ತೋರಿಸ್ತೀನಿ ಈಗ ಬಂದು ನಾನು ಕಡಲೆಬೀಜ ಚಟ್ನಿ ಮಾಡಿದ್ದೀನಿ. ಕಡಲೆಬೀಜ ಮತ್ತು ಕಾಯಿ ತುರಿ, ಸ್ವಲ್ಪ ಕಾಯಿ ತುರಿ ಹಾಕಿ ಕಡಲೆಬೀಜ ಚಟ್ನಿ ಮಾಡಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನೂ ಇರಲಿಲ್ಲ, ಆ ಕಾರಣಕ್ಕೆ ಏನು ಗ್ರೀನ್ ಕಲರ್ ಎಲ್ಲ ಏನು ಕಾಣ್ತಿಲ್ಲ, ಮಾಮೂಲಿ ಥರ ಕಾಣ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ರೇಷನ್ ಅಕ್ಕಿಯಿಂದ ಮಾಡಿದೆ ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತೂ. ತುಂಬ ಸಾಫ್ಟಾಗಿ ಬಂದಿತ್ತು ದೋಸೆ. ಸಾಫ್ಟಾಗಿ ದೋಸೆ ಮತ್ತು ಆ ಚಟ್ನಿಗೆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿತ್ತು ಅಂದರೆ ತಿನ್ನೋದಕ್ಕೆ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ದೋಸೆ ಅಂತೂ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಸ್ಬೆಂಡ್ ಅವರೆಲ್ಲ ತಿಂದರು, ಹಾಕ್ಸ್ಕೊಂಡು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಹಸ್ಬೆಂಡು ಒಂದು 2 ಇಲ್ಲಾಂದರೆ 3 ದೋಸೆ, ಚೆನ್ನಾಗಿದೆ ಒಂದು 3 ದೋಸೆ. ಈಗ ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ತಟ್ಟೆಗೆ ಊಟ ಇಟ್ಕೊಂಡಿರೋಂಥದ್ದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ದೋಸೆ ಸೆಕೆಂಡ್ ದೋಸೆ ಮತ್ತು ಸ್ವಲ್ಪ ಸೀದ ಥರ ಕಾಣ್ತಾ ಇತ್ತು. ಈಗ ಬಂದಿರೋಂಥ ದೋಸೆ ಎಲ್ಲನೂ ಚೆನ್ನಾಗಿ ಬಂದಿದೆ. ಈಗ ನೋಡ್ತಾ ಇರ್ಬೋದು, ನಾನೀಗ ತಿಂತಾ ಇದ್ದೀನಿ. ಆದರೆ ಎಷ್ಟು ಸಾಫ್ಟ್ ಇದೆ ಅಂದರೆ ತುಂಬಾ ಸಾಫ್ಟ್ ಬಂದಿತ್ತು. ಬೇಳೆ ಎಲ್ಲ ಹಾಕಿದ್ರಲ್ವ, ಬೇಳೆ ಎಲ್ಲ ಹಾಕಿ ಮಾಡಿದ್ರಿಂದ ದೋಸೆ ಅಂತೂ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡ್ಬೇಕಂತೆಲ್ಲ ಗೊತ್ತಾಯಿದೆ. ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಮುಗಿಸ್ಕೊಂಡು ಬರುತ್ತೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಟೇಕ್ ಕೇರ್, ಬಾಯ್.